ನಮಸ್ತೆ. ಸ್ವತಂತ್ರ ಯಾವಾಗ ಕಳ್ಕೊಂಡ್ವಿ ಎಂಬ ಪ್ರಶ್ನೆಗೆ ಈಗ ಉತ್ತರ ಹುಡುಕಲು ಪ್ರಯತ್ನ ಮಾಡೋಣ. ಸ್ವತಂತ್ರ ಬಂದಿದ್ದೆಲ್ಲ ಜನಕ್ಕೆ ಗೊತ್ತೈತಿ. ಅದೇ ಸ್ವತಂತ್ರ ಯಾವಾಗ ಹೋಯ್ತು ಅನ್ನೋದ್ರ ಬಗ್ಗೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಹಾಗಾದ್ರೆ ಸ್ವತಂತ್ರ ಯಾವಾಗ ಹೋಯ್ತು ಅನ್ನೋದ್ರ ಬಗ್ಗೆ ಯಾರನ್ನಾರು ಕೇಳಿದ್ರೆ ಎಲ್ಲರಿಗೂ ನೆನಪು ಬರೋದು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಮುಗಿಸಿ ನೇರವಾಗಿ ರಾಣಿ ಆಳ್ವಿಕೆ ಬರ್ತೈತೆ ಭಾರತದ ಮೇಲೆ. ಅವಾಗೇನ್ರಿ ನಾವು ಸ್ವತಂತ್ರ ಕಳ್ಕೊಂಡ್ವಾ? ಅವಾಗ ಸ್ವತಂತ್ರ ಕಳ್ಕೊಂಡ್ವಿ ಅನ್ನೋದಾದ್ರೆ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಯಾವಾಗ 1757 ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೀನ್ ದೌಲ್ ನಡುವೆ ಗಣಗೋರ ಯುದ್ಧ ನಡೀತೈತಿ. ಸಿರಾಜುದ್ದೀನ್ ದೌಲ್ ರಾಬರ್ಟ್ ಕ್ಲೈವ್ ಜೊತೆ ಸೋತಾಗ ಅವಾಗೇನ್ರಿ ನಾವು ಸ್ವಾತಂತ್ರ್ಯ ಕಳ್ಕೊಂಡ್ವಾ? ಅವಾಗ ಸ್ವಾತಂತ್ರ್ಯ ಕಳ್ಕೊಂಡ್ವಿ ಅನ್ನೋದಾದ್ರೆ 1600ನೇ ಇಸ್ವಿ ಒಳಗೆ ಬ್ರಿಟಿಷ್ ನಮ್ಮ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ತಕ್ಕಡಿ ಹಿಡ್ಕೊಂಡ ಅವರು ವ್ಯಾಪಾರ ಕೇಂದ್ರ ಸ್ಥಾಪನೆ ಮಾಡತ್ತಾರ. ಅವಾಗೇನ್ರ ನಾವು ಸ್ವಾತಂತ್ರ್ಯ ಕಳ್ಕೊಂಡ್ವಾ? ಹಾಗಾದ್ರೆ ನಾವು ಸ್ವಾತಂತ್ರ್ಯ ಯಾವಾಗ ಕಳ್ಕೊಂಡ್ವಿ? 15/1947 ಸ್ವಾತಂತ್ರ್ಯ ಬಂತು ಅಂತ ಎಲ್ಲರೂ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಿದ್ದೀವಿ. ಆದರೆ ಆ ಸ್ವಾತಂತ್ರ್ಯ ಯಾವಾಗ ಹೋಯ್ತು ಅನ್ನೋದ್ರ ಬಗ್ಗೆ ಯಾರು ಕೂಡ ಯೋಚನೆ ಮಾಡಾಕತ್ತಿಲ್ಲ.